ಕನ್ನಡ ಭಾಷೆ ತಮಿಳು ಭಾಷೆಯಿಂದ ಹುಟ್ಟಿ ಬಂದ ಭಾಷೆ ಆಗಿದೆ ಅಂತ ಹೇಳಿದಾಗ ಇಷ್ಟೆಲ್ಲ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಆದರೆ ಕನ್ನಡ ಭಾಷೆಯು ಸಂಸ್ಕೃತ ಭಾಷೆಯಿಂದ ಹುಟ್ಟಿ ಬಂದ ಭಾಷೆ ಆಗಿದೆ ಅಂತ ಯಾವಾಗ ನಾನು ಶಾಲೆಯಲ್ಲಿ ಓದಬೇಕಾದ್ರೆ ಸಿಲೆಬಸ್ನಲ್ಲೇ ಇತ್ತು. ನಾನೇ ಓದಿರೋದು ಈಗಲೂ ನನಗೆ ನೆನಪಿದೆ. ಕನ್ನಡ ಭಾಷೆಯು ಸಂಸ್ಕೃತ ಭಾಷೆಯಿಂದ ಹುಟ್ಟಿ ಬಂದ ಭಾಷೆ ಆಗಿದೆ ಅಂತ ಓದಿದ್ದು ನನಗೆ ಈಗಲೂ ನೆನಪಿದೆ. ಆಗಲೇ ನನಗೆ ಡೌಟ್ ಬರ್ತಾ ಇತ್ತು. ಅಂದರೆ ಲಿಪಿ ಅಂದರೆ ಸಂಸ್ಕೃತ ಲಿಪಿಗೂ ಕನ್ನಡ ಲಿಪಿಗೂ ಸಂಬಂಧನೇ ಇಲ್ಲ, ಇದು ಹೇಗೆ ಹುಟ್ಟಿರೋದಕ್ಕೆ ಸಾಧ್ಯ ಅಂತ ನಾನು ಯೋಚನೆ ಮಾಡಬೇಕಾದ್ರೆ ಹೋಗ್ತಾ ಹೋಗ್ತಾ ಕಾಲಕ್ರಮೇಣ ನನಗೆ ಗೊತ್ತಾಯಿತು. ಕನ್ನಡ ಭಾಷೆಯಲ್ಲಿ ಅಂದರೆ ನಾವು ಮಾತಾಡಬೇಕಾದ್ರೆ ಶಬ್ದಗಳು ಸಾಕಷ್ಟು ಶಬ್ದಗಳು ನಾವು ಸಂಸ್ಕೃತ ಶಬ್ದಗಳನ್ನು ಬಳಸ್ತೀವಿ. ಉದಾಹರಣೆಗೆ ಈಗ ಭಾಷೆ, ನಮಸ್ಕಾರ, ಸಂತೋಷ, ಸಾಹಿತ್ಯ ಇವೆಲ್ಲವೂ ಕೂಡ ಸಂಸ್ಕೃತ ಶಬ್ದಗಳೇ. ಇದು ಯಾವುದು ಕನ್ನಡ ಅಲ್ಲ, ಇವೆಲ್ಲವೂ ಕೂಡ ಸಂಸ್ಕೃತ ಶಬ್ದಗಳೇ ಅಲ್ವಾ. ಸೊ ಹೀಗೆ ಅಂದರೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ನಾವು ಇದನ್ನೆಲ್ಲ ಗಮನಿಸಿದಾಗ ಹೌದಲ್ವಾ, ಈ ಸಂಸ್ಕೃತ ಶಬ್ದಗಳನ್ನು ನಾವು ಎಷ್ಟು ಕನ್ನಡದಲ್ಲಿ ಅಂದರೆ ಸಂಸ್ಕೃತದ ಇನ್ಫ್ಲೂಯೆನ್ಸ್ ಎಷ್ಟಿದೆ ಕನ್ನಡದ ಮೇಲೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಅಂದರೆ ಇವಾಗ ನೀವು ನ್ಯೂಸ್ ಚಾನಲ್ ನೋಡಬೇಕಾದ್ರೆ ನ್ಯೂಸ್ನಲ್ಲಿ ಅಂದರೆ ಪ್ಯೂರ್ ಕನ್ನಡದಲ್ಲಿ ಮಾತಾಡ್ತೀವಿ ಅಂತ ಹೇಳಿ ಸಾಕಷ್ಟು ಸಂಸ್ಕೃತ ಶಬ್ದಗಳೇ ಅದರಲ್ಲಿ ಇರುತ್ತೆ. ನಾವು ಕರೆಕ್ಟಾಗಿ ಗಮನಿಸಿದ್ರೆ ಗೊತ್ತಾಗುತ್ತೆ, ಸಾಕಷ್ಟು ಸಂಸ್ಕೃತ ಶಬ್ದಗಳೇ ಅದರಲ್ಲಿ ಇರುತ್ತೆ. ಯಾಕಂತಂದ್ರೆ ಸಂಸ್ಕೃತ ಶಬ್ದಗಳನ್ನು ಬಳಸದೆ ಪ್ಯೂರ ಕನ್ನಡ ಮಾತಾಡೋದಕ್ಕೆ ಸಾಧ್ಯನಾ ಅಂತಂದ್ರೆ ಇವಾಗಿನವರೆಗೂ ಸಿಕ್ಕಿರುವಂಥ ಇನ್ಫಾರ್ಮೇಶನ್ ಪ್ರಕಾರ ಸಾಧ್ಯನೇ ಇಲ್ಲ. ಕನ್ನಡ ಭಾಷೆಯನ್ನ ಸಂಸ್ಕೃತ ಭಾಷೆಯನ್ನ ಬಳಸದೆ, ಸಂಸ್ಕೃತ ಭಾಷೆಯಲ್ಲಿ ಇರ್ತಕ್ಕಂಥ ಒಂದು ಪದನೂ ಬಳಸದೆ ಕನ್ನಡ ಪದಗಳನ್ನೇ ಬಳಸ್ಕೊಂಡು ನಾನು ಮಾತಾಡ್ತೀನಿ ಅಂತಂದ್ರೆ ಸಾಧ್ಯನೇ ಆಗೋದಿಲ್ಲ. ಯಾಕಂತಂದ್ರೆ ಕನ್ನಡ ಆಗಿರ್ಬೋದು, ಮಲಯಾಳಂ ಆಗಿರ್ಬೋದು, ತೆಲುಗು ಆಗಿರ್ಬೋದು, ಮೂರು ಭಾಷೆಗಳಿಗೂ ಕೂಡ ಸ್ಯಾನ್ಸ್ಕ್ರಿಟ್ ಇನ್ಫ್ಲೂಯೆನ್ಸ್ ತುಂಬಾನೇ ಇದೆ ಸ್ನೇಹಿತರೆ. ಇದು ಬಂದು ನಾನು ಏನಪ್ಪ ವಾದವಾಗಿ ನಾನು ಮುಂದಿಡ್ತಾ ಇಲ್ಲ, ಇದು ಒಂದು ಫ್ಯಾಕ್ಟ್. ಇದು ಫ್ಯಾಕ್ಟು ನಾನು ಹೇಳ್ತಾ ಇರೋದು. ಸೊ ಇದು ಫ್ಯಾಕ್ಟು. ಅಂದರೆ ಇಲ್ಲಿ ತಮಿಳು ಭಾಷೆ ಬರಲ್ವಾ, ತಮಿಳು ಭಾಷೆ ಮೇಲೆ ಸ್ಯಾನ್ಸ್ಕ್ರಿಟ್ನ ಇನ್ಫ್ಲೂಯೆನ್ಸ್ ಇಲ್ವಾ ಅಂತ ಕೇಳಿದ್ರೆ ಇದು ಇಲ್ಲ ಅನ್ನೋದೇ ಒಂದು ಫ್ಯಾಕ್ಟು. ಅಂತಂದರೆ ಇಡೀ ಭಾರತದಲ್ಲಿ ತಮಿಳು ಭಾಷೆಯನ್ನ ಸ್ಯಾನ್ಸ್ಕ್ರಿಟ್ ಇನ್ಫ್ಲೂಯೆನ್ಸ್ ಇದೆ. ಅಂದರೆ ಸ್ಯಾನ್ಸ್ಕ್ರಿಟ್ ಮಾತ್ರ ಅಲ್ಲ, ಯಾವುದೇ ಭಾಷೆಯ ಅಂದರೆ ಬೇರೆ ಭಾಷೆಯ ಪದಗಳನ್ನು ಬಳಸದೆ ಒಂದು ಭಾಷೆಯನ್ನು ಮಾತಾಡ್ಬೋದು ಅಂತಂದರೆ ಅದು ತಮಿಳು ಭಾಷೆ ಮಾತ್ರ. ಇದೇ ಸತ್ಯ. ಸೊ ಇದೆಲ್ಲ ಹಿಸ್ಟಾರಿಕಲ್ ಫ್ಯಾಕ್ಟ್ಸ್ನ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಯಾಕಂತಂದರೆ ಫ್ಯಾಕ್ಟ್ ಏನಿದೆಯೋ ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೋಬೇಕಲ್ವಾ. ಸೊ ಅದನ್ನು ನಾನು ಹೇಳ್ತೇನೆ, ನನಗೆ ಗೊತ್ತಿರೋ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಮತ್ತು ಅಟ್ ದ ಸೇಮ್ ಟೈಮ್ ಇನ್ನೊಂದು ಕಡೆ ನೀವು ಹಳಗನ್ನಡಕ್ಕೆ ಹೋದರೆ, ಹಳಗನ್ನಡದಲ್ಲಿ ನಾನು ಕಾಲೇಜ್ ಓದಬೇಕಾದ್ರೆ ಹಳಗನ್ನಡವನ್ನು ಓದಬೇಕಾದ್ರೆ ಅದರಲ್ಲಿ ಸಾಕಷ್ಟು ಪದಗಳು ಅಂದರೆ ಈ ತಮಿಳು ಭಾಷೆಯಿಂದ ಕನ್ನಡ ಭಾಷೆ ಹುಟ್ಟಿ ಬಂದ ಭಾಷೆ ಆಗಿದೆ ಅಂತ ಹೇಳ್ತಾರಲ್ಲ ಕೆಲವರು, ಅದು ಹೇಗೆ ಸಾಧ್ಯ ಅಂತ ನಾವು ಯೋಚನೆ ಮಾಡಿದಾಗ ನಾನು ಕಾಲೇಜಲ್ಲಿ ಓದಬೇಕಾದ್ರೆ ಅಲ್ಲಿ ಒಂದಷ್ಟು ಪದಗಳು ಲಿಪಿ ಕನ್ನಡನೇ, ಆದರೆ ಶಬ್ದಗಳು ಆ ಶಬ್ದಗಳು ಮತ್ತೆ ತಮಿಳು ಶಬ್ದಗಳು. ಅಂದರೆ ಹೇಗೆ ಅಂತಂದರೆ ಇವಾಗ ಉದಾಹರಣೆಗೆ ಹಸಿವಾಗ್ತಾ ಇದೆ ಅಂತ ಹೊಸಗನ್ನಡದಲ್ಲಿ ಹಸಿವು ಅಂತ ಹೇಳ್ತೀವಿ. ನೀವು ಹಳಗನ್ನಡದಲ್ಲಿ ಹಸಿವನ್ನ ಪಸಿವು ಅಂತ ಹೇಳ್ತಾರೆ.